ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕಲಬುರಗಿ ವಿಭಾಗ 2 ಕಲಬುರಗಿ ರಾಷ್ಟ್ರೀಯ ರಸ್ತೆ ಸುರಕ್ಷತೆ ಮಾರ್ಗಘೋಷಣೆ ರಸ್ತೆ ಸುರಕ್ಷತೆ ಜೀವ ರಕ್ಷಣೆ ಅಡಿಯಲ್ಲಿ 2 ಬಸ್ಸುಗಳನ್ನು ಶಾಸಕ ಬಿ.ಆರ್. ಪಾಟೀಲ್ ಉದ್ಘಾಟನೆ ಮಾಡಿ ಚಾಲನೆ ನೀಡಿದರು. ಆಳಂದನಲ್ಲಿ ಶಾಸಕ ಬಿ.ಆರ್. ಪಾಟೀಲ್ ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳು ರಸ್ತೆ ಅಗಲೀಕರಣವನ್ನು ವೀಕ್ಷಣೆ ಮಾಡಿದರು. ಅದೇ ರೀತಿಯಾಗಿ ಕೇಂದ್ರ ಬಸ್ ನಿಲ್ದಾಣ ಕಲಬುರಗಿಯಿಂದ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕಲಬುರಗಿಯಿಂದ ಬಂದ ಬಸ್ಸಿನಲ್ಲಿಯೇ ಶಾಸಕ ಬಿ.ಆರ್. ಪಾಟೀಲ್ ಅವರು ಪ್ರಯಾಣ ಮಾಡಿದರು. ಈ ಸಂದರ್ಭದಲ್ಲಿ ಶಾಸಕ ಬಿ.ಆರ್. ಪಾಟೀಲ್ ಅವರು ಮಾತನಾಡಿದರು. ಜೀವನ ಮಾಡ್ತಾ ಇದ್ರು. ಈಗ ಜನಸಂಖ್ಯೆ ಜಾಸ್ತಿ ಆಗಿದೆ, ವ್ಯಾಪಾರ ಉದ್ಯಮ ಜಾಸ್ತಿ ಆಗಿದೆ ಮತ್ತು ಯಾತ್ರಿಕರು ಕೂಡ ಜಾಸ್ತಿ ಬರ್ತಾ ಇದ್ದಾರೆ. ಈ ಅಗಲೀಕರಣ ಮಾಡುವಂಥದ್ದು ಜನರ ಬೇಡಿಕೆ. ಜನ ಎಷ್ಟೋ ಸಲ ನಿಷ್ಪಕ್ಷಪಾತವಾಗಿ ಎಲ್ಲರಿಗೂ ಹೇಳಿದ್ದಾರೆ ಅಗಲೀಕರಣ ಮಾಡಿ. ನಾನು ಶಾಸಕನಾದ್ಮೇಲೆ ಪುರಸಭೆ ಸದಸ್ಯರ ಸಭೆ ಕರೆದು ಸರ್ವಾನುಮತದ ನಿರ್ಣಯ ತಗೊಂಡು ಮತ್ತು ಸರ್ಕಾರದಿಂದ ಒಪ್ಪಿಗೆ ಪಡೆದು ಅಗಲೀಕರಣವನ್ನು ನಾವು ಮಾಡ್ತಾ ಇದ್ದೀವಿ. 90% ಆಳಂದ ನಾಗರಿಕರು, ವ್ಯಾಪಾರಸ್ಥರು ಸಹಕಾರ ಕೊಡ್ತಾ ಇದ್ದಾರೆ. ಇನ್ನೊಂದು 10% ಜನ ಸ್ವಲ್ಪ ಆಚೆ ಈಚೆ ಇದ್ದಾರೆ, ಅವರು ಕೂಡ ಒಪ್ಪಿಗೆ ಕೊಡ್ತಾ ಇದ್ದಾರೆ. ಅವ್ರ ಮನವೊಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮ್ಗೇನೂ ದುರುದ್ದೇಶ ಇಲ್ಲ. ನಗರದಲ್ಲಿ ಸೌಂದರ್ಯೀಕರಣ ಇರಬೇಕು, ನಗರದ ವ್ಯಾಪಾರ ಬೆಳಿಬೇಕು ಮತ್ತು ಜನರಿಗೆ ಅನುಕೂಲ ಆಗಬೇಕು. ಆ ಉದ್ದೇಶದಿಂದ ನಾವು ಅಗಲೀಕರಣ ಮಾಡ್ತಾ ಇದ್ದೀವಿ. ಈ ಮಧ್ಯ ಆಳಂದಲ್ಲಿ ಪೈಪ್ಲೈನ್ ಮಾಡಿ ಕುಡಿ ನೀರಿನ ಯೋಜನೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಅದು ಕೆಲವೇ ದಿವಸಗಳಲ್ಲಿ ಆಗ್ತದೆ. ಈಗ ಅಗಲೀಕರಣ ಆದರೆ ಪೈಪ್ಲೈನ್ ಹಾಕೋದಕ್ಕೆ ಅನುಕೂಲ ಆಗ್ತದೆ. ಇಲ್ಲ ನಾವು ಪೈಪ್ಲೈನ್ ಒಂದ್ ಕಡೆ ಹಾಕಿದೇವೆ ಮತ್ತೆ ಅಗಲೀಕರಣ ಆಯ್ತು ಅಂದ್ರೆ ರಸ್ತೆ ಒಳಗಡೆ ಹೋಗ್ಬಿಡ್ತಾವೆ. ಹೀಗೆ ಅನೇಕ ಸಮಸ್ಯೆಗಳಿದ್ದಾವೆ. ತಾವು ಕೇಳಿದ ಪ್ರಶ್ನೆಗೆ ಪರಿಹಾರ ಕೊಡಬೇಕು ಅನ್ನುವಂಥದ್ದು ಒಂದು ಮಾತಿದೆ. ಪರಿಹಾರ ಕೇಳೋಕೆ ಅವ್ರ ಹಕ್ಕಿದೆ, ಅವ್ರು ಕೇಳಿ ನಾವು ಕೂಡ ಪ್ರಯತ್ನ ಪಡ್ತೀವಿ. ಸರ್ಕಾರ ಕೊಟ್ಟರೆ ಸಂತೋಷ, ಅದಕ್ಕೆ ನಮ್ದೇನು ತಕರಾರಿಲ್ಲ. ಏನಾದ್ರು ಸರ್ಕಾರ ಕ್ರಮ ಕೈಗೊಳ್ತದೆ, ಅದು ಸರ್ಕಾರಕ್ಕೆ ಬಿಟ್ಟಂತ ವಿಷಯ. ನಾನು ಕೂಡ ಪರಿಹಾರ ಕೊಡಬೇಕು ಅನ್ನುವಂಥದ್ದನ್ನ ಮಾತಾಡ್ತೀನಿ. ಆದರೆ ನಾನು ಈ ಹಿಂದೆ ಮಾಜಿ ಶಾಸಕರು ಅಗಲೀಕರಣದ ನಿರ್ಣಯ ಮಾಡಿ ತಮಗೆ ಬೇಕಾದವ್ರನ್ನ ಹೈಕೋರ್ಟ್ ಕಳಿಸಿ ಸ್ಟೇಟ್ ಒಳ್ಳುವಂತ ಕೆಳಮಟ್ಟದ ಕೆಲಸ ನಾನು ಮಾಡಲ್ಲ. ಒಂದ್ ಕಡೆಯಿಂದ ತಾವೇ ನಿರ್ಣಯ ಮಾಡಿದ್ರು, ಇನ್ನೊಂದು ಕಡೆಯಿಂದ ತಾವೇ ತಮಗೆ ಬೇಕಾದವ್ರನ್ನ ಕಳಿಸಿ ಹೈಕೋರ್ಟ್ ಇಂದ ಸ್ಟೇ ತಂದರು. ಈ ನಮ್ಮಲ್ಲಿ ಕೂಡ ಸ್ಟೇ ತಂದಿದ್ದಾರೆ. ಈಗ ಸುಮಾರು 23 ಜನ ಸ್ಟೇ ತಂದಿದ್ದಾರೆ. 23 ಜನ ಅವ್ರು ಮನವೊಲಿಸ್ತಾ ಇದ್ದೀವಿ, ಅವ್ರು ಒಪ್ತಾ ಇದ್ದಾರೆ. ಈ ಕೆಲಸ ಅವ್ರು ಯಾಕೆ ಮಾಡಬಾರ್ದಾಗಿತ್ತು ಹಿಂದೆ? ಆಗಂತುಕವಾಗಿ ಅವರಿಗೆ ಆಳಂದ ಜನತೆ ಬಗ್ಗೆ ಕರುಣೆ ಬಂತು. ಜನ ಅವ್ರ ಬೆಂಬಲಕ್ಕಿಲ್ಲ. ಜನ ನಮ್ಮ ಪರವಾಗಿದ್ದಾರೆ, ನಮ್ಗೆ ಬೆಂಬಲ ಕೊಡ್ತಾ ಇದ್ದಾರೆ, ಸಹಕಾರ ನೀಡ್ತಾ ಇದ್ದಾರೆ. ಹಾಗೆ ಆಳಂದಲ್ಲಿ ಬೆಂಬಲಿಸ್ತೀನಿ.
ಒಬ್ಬ ಉದ್ದೇಶಕ್ಕೆ ನಾನು ಅಭಿನಂದನೆ ಸಲ್ಲಿಸಿದ್ದು. ಆ ಧೂಳಿನಲ್ಲಿ ಹೋಗಬಾರ್ದು ಅಂತ ಡಾಕ್ಟರ್ ಅಡ್ವೈಸ್ ಮಾಡಿದ್ರು, ಹಾಗಾಗಿ ನಾನು ಬಂದಿರಲಿಲ್ಲ. ಈಗ ನೋಡಿದ್ದೇನೆ, ಜನ ನನಗೆ ಅಭಿನಂದನೆ ಸಲ್ಲಿಸ್ತೀನಿ. ಆಳ ಜನರಿಗೆ ಭಾಳ ದೊಡ್ಡ ಪ್ರಮಾಣದ ಸಹಕಾರ ನೀಡಿದ್ದಾರೆ. ಅದು ದೇವಸ್ಥಾನಗಳು ಹೊಡೆದಿದ್ದೀವಿ, ಮಸ್ಜಿದ್ಗಳು ಹೊಡೆದಿದ್ದೀವಿ, ಎಲ್ಲ ಧರ್ಮದವರು ಸಹಕಾರ ಮಾಡಿದ್ದಾರೆ. 50 ಬಸ್ಗಳು ಮೇಲಿಂದ ಮೇಲ್ಪಟ್ಟು ಬರ್ತಾ ಇದ್ವು, ಜಾಗ ಸಾಧ್ಯ ಇರಲಿಲ್ಲ. ಇವತ್ತು ಸರ್ಕಾರದಿಂದ 5 ಕೋಟಿ ತಂದು ಬಸ್ ಸ್ಟ್ಯಾಂಡ್ ಅನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಹಳೆ ಚೆಕ್ ಪೋಸ್ಟ್ ಇಂದ ದರ್ಗಾ ಬೇಸ್ವರೆಗೂ ಡಬಲ್ ರೋಡ್ ಮಾಡಿ, ಡಿವೈಡರ್ ಮಾಡಿ, ಅದು ಸೌಂದರ್ಯೀಕರಣ. ಈ ಒಂದು ಸಂದರ್ಭದಲ್ಲಿ ದೀಪು, ಮ್ಯಾನೇಜರ್ ಯೋಗಿನಾಥ್ ಸರ್ಸಂಬ, ಆಯೂಬ್ ಖಾನ್, ವೈದ್ಯಕುಮಾರ್, ಸಂಗಮೇಶ್, BS ಆಲೂರಿ, ಮೊಹಮ್ಮದ್ ಯಾಸೀನ್ ಶಿರ್ಷೆಲ್, ಸಿದ್ದರಾಮಪೇಟೆ, ಚನ್ನವೀರ್ ಕಾಳೆಕಿಂಗೆ, ಸತೀಶ್ ಅಡಗಂಚಿ, ಶರಣಬಸಪ್ಪ ವಾಗಿ, ಮಲ್ಲಿನಾಥ್ ಮಟ್ಟಾಳ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಶಾಂತಪ್ಪ ಕೋರೆ, RJ 32 ಕನ್ನಡ ನ್ಯೂಸ್, ಆಳಂದ್.